ಹೆಲೋ ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ ಆಮಿರ್ ಖಾನ್ ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಿನಿಮಾಗಳಿಗಿಂತಲೂ ಹೆಚ್ಚಾಗಿ ಸದ್ದು ಮಾಡಿದ್ದು, ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡಿದ್ದು ತಮ್ಮ 3ನೇ ಮದುವೆಯಿಂದಾಗಿ. ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ, ಮಗನಿಗೆ ಮದುವೆ ಮಾಡುವಂತ ಟೈಮ್ನಲ್ಲಿ ತಂದೆಯಾಗಿ ನೀವು ಮದುವೆ ಆಗಿದ್ದೀರಲ್ಲ ಅಂತ ಸಾಕಷ್ಟು ಜನ ನೆಟ್ಟಿಗರು ಒಂಥರ ನೆಗೆಟಿವ್ ಆಗಿ ಅವ್ರ ಮೇಲೆ ಕಮೆಂಟ್ಗಳನ್ನ ಹಾಕ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲಿ ತನಕ ಈ ಕಾಂಟ್ರವರ್ಸಿ ಮುಟ್ತು ಅಂತಂದ್ರೆ, ಆಮಿರ್ ಖಾನ್ ಮುಸ್ಲಿಂ ಆಗಿದ್ರು ಕೂಡ ಅವರು ಲವ್ ಮಾಡಿದ್ದು, ಮದುವೆ ಆದಂತ 3 ಜನನು ಹಿಂದೂಗಳೇ ಆಗಿದ್ರು. ಇದೊಂಥರ ಲವ್ ಜಿಹಾದ್ ತರ. ಈ ಆಮಿರ್ ಖಾನ್ ಬಾಲಿವುಡ್ ನ ಮಿಸ್ಟರ್ ಪರ್ಫೆಕ್ಟ್ ಅಲ್ಲ, ಇವರು ಲವ್ ಜಿಹಾದ್ ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತೆಲ್ಲ ತುಂಬಾ ಜನ ನೆಟ್ಟಿಗರು ಅವ್ರ ವಿರುದ್ಧವಾಗಿ ಕಮೆಂಟ್ ಗಳನ್ನ ಹಾಕಿದ್ರು. ಇನ್ಫ್ಯಾಕ್ಟ್ ಅವ್ರ 3ನೇ ಮದುವೆ ಆದ್ಮೇಲೆ ಪಾಸಿಟಿವ್ ಗಿಂತಲೂ ನೆಗೆಟಿವ್ ಆಗಿನೇ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ವು. ಈ ಬಿಸಿ ಆಮಿರ್ ಖಾನ್ಗೂ ತಟ್ಟಿದೆ. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂನಲ್ಲಿ ತಮ್ಮ 3ನೇ ಮದುವೆ ಕುರಿತಾಗಿ ಆಮಿರ್ ಖಾನ್ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಲವ್ ಜಿಹಾದ್ ಆರೋಪವನ್ನ ಮಾಡ್ತಾ ಇದ್ರು. ಮತ್ತೆ ರೀಸೆಂಟ್ ಆಗಿ ಅವ್ರ 3ನೇ ಮದುವೆ ಆದಾಗ ಅಂತರ್ಧರ್ಮೀಯ ವಿವಾಹ ವಿಷಯವಾಗಿ ಮುಸ್ಲಿಂನ ಧರ್ಮ ಗುರುಗಳು ಆಮಿರ್ ಖಾನ್ಗೆ ಒಂದು ಫತ್ವಾ ಹೊರಡಿಸಿದ್ದಾರೆ ಅಂತಾನೂ ಕೂಡ ಸುದ್ದಿ ಆಗಿತ್ತು. ಅದ್ರ ಬೆನ್ನಲ್ಲೇ ಈ ಎಲ್ಲ ಆರೋಪಗಳಿಗೆ, ಕಾಂಟ್ರವರ್ಸಿಗಳಿಗೆ ಒಂದು ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಇಂಟರ್ವ್ಯೂನಲ್ಲಿ ರೀಸೆಂಟ್ ಆಗಿ ಆಮಿರ್ ಖಾನ್ ಅವರು ಮಾಡಿದ್ದಾರೆ. ಹಾಗಾದ್ರೆ ಈ ಲವ್ ಜಿಹಾದ್ನ ಒಂದು ಆರೋಪಗಳಿಗೆ ಮತ್ತೆ ತಮಗೆ ಹೊರಡಿಸಿರುವಂತಹ ಫತ್ವಾ ಕುರಿತಂತೆ ಆಮಿರ್ ಖಾನ್ ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಂದ್ರೆ, ಮೊದಲನೇದಾಗಿ ತಾವು ಮದುವೆ ಆಗಿರುವಂತ ಕಿರಣ್ ರಾವ್ ಆಗಿರ್ಬೋದು, ರೀನಾ ದತ್ತಾ ಆಗಿರ್ಬೋದು, ಮತ್ತೆ ಬೆಂಗಳೂರು ಮೂಲದ ಗೌರಿ ಸ್ಪ್ರಾಟ್ ಏನು ರೀಸೆಂಟ್ ಆಗಿ ಮದುವೆ ಆಯಿತು, ಆ 3 ಜನ ಇದಾರಲ್ಲ, ಅವ್ರನ್ನ ನಾನೇನ್ ಬಲವಂತವಾಗಿ ಮತಾಂತರ ಮಾಡ್ಕೊಂಡು ಮದುವೆ ಆಗಿಲ್ಲ. ಲವ್ ಮಾಡಿದ್ದು ನಿಜ. ಆ ಸಂದರ್ಭದಲ್ಲಿ ನಿಮ್ ಧರ್ಮ ಯಾವುದು, ಜಾತಿ ಯಾವುದು ಅಂತ ಕೇಳಿ ನಾನು ಅವ್ರನ್ನ ಲವ್ ಮಾಡಿಲ್ಲ. ಆಮೇಲೆ ಮದುವೆ ಆದ್ಮೇಲೆ ಅವ್ರು ಹಿಂದೂಗಳು ಅಂತ ಗೊತ್ತಾದ್ಮೇಲೂ ಕೂಡ ಅವ್ರನ್ನ ಕನ್ವರ್ಟ್ ಮಾಡೋದಕ್ಕೆ ನಾನು ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ ಅಥವಾ ಪ್ರೆಷರ್ ಅನ್ನು ಹಾಕಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಇಡೀ ಫ್ಯಾಮಿಲಿ ಏನಿದೆ ಅದು ಈ ವಿವಿಧ ಧರ್ಮಗಳನ್ನ ಗೌರವಿಸುವಂತ ಸಮನ್ವಯದ ಸಂಕೇತ ಅಂತ ಹೇಳಿ ಆಮಿರ್ ಖಾನ್ ಅವರು ಹೇಳ್ಕೊಂಡಿದ್ದಾರೆ. ಮತ್ತೆ ಅದಕ್ಕೊಂದಿಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ ಅವರು. ಅಂದ್ರೆ ತಮ್ಮ 2 ಸಹೋದರಿಯರು ಮದುವೆ ಆಗಿರೋದು ಹಿಂದೂ ಫ್ಯಾಮಿಲಿಗೆ, ಅಷ್ಟೇ ಯಾಕೆ ತಮ್ಮ ಸ್ವಂತ ಮಗಳು ಮದುವೆ ಆಗಿರೋದು ಹಿಂದೂ ಯುವಕರನ್ನ. ಇನ್ನು ತಮ್ಮ ಒಬ್ಬ ರಿಲೇಟಿವ್ ಮನ್ಸೂರ್ ಅಂತ ಹೇಳಿ ಅವ್ರು ಮದುವೆ ಆಗಿರೋದು ಕೂಡ ಕ್ರಿಶ್ಚಿಯನ್ ಅನ್ನ. ಮತ್ತೆ ತುಂಬಾ ಜನ ತಪ್ಪು ಕಲ್ಪನೆ ಇಟ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಏನ್ ಮದುವೆ ಆದ್ರು ಗೌರಿ ಅವರನ್ನ, ಬೆಂಗಳೂರು ಮೂಲದವರು, ಸೊ ಅವರು ಹಿಂದೂ ಅಂತ. ಬಟ್ ಆಕೆ ಹಿಂದೂ ಅಲ್ಲ, ಕ್ರಿಶ್ಚಿಯನ್. ಇಲ್ಲಿ ಧರ್ಮ ಯಾವುದೇ ಇರ್ಲಿ, ಹಿಂದೂ, ಮುಸ್ಲಿಂ ಅಥವಾ ಕ್ರೈಸ್ತ, ಧರ್ಮ ಯಾವುದೇ ಇರ್ಲಿ, ಧರ್ಮ ನೋಡಿ ಅಥವಾ ಜಾತಿ ನೋಡಿ ತಾನು ಯಾರನ್ನೂ ಮದುವೆ ಆಗಿಲ್ಲ. ಮೋರೋವರ್ ನಾನು ಯಾರನ್ನು ಇಲ್ಲಿ ಕನ್ವರ್ಟು ಮಾಡಿಲ್ಲ. ಇಲ್ಲಿ ಪ್ರೀತಿಯಿಂದಾನೇ ಮದುವೆ ಆಗಿರೋದು. ಜೊತೆಗೆ ಇದು ಏನು 3 ಮದುವೆ ಆಗಿದ್ದಾರೆ ಅವರು. ಸೊ ಆ 3 ಮದುವೆ ಸಿವಿಲ್ ಮ್ಯಾರೇಜ್ ಮುಖೇನನೇ ಆಗಿರೋದು ಅಂತ ಹೇಳಿ ಆಮಿರ್ ಖಾನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಮುಖೇನ ತಮ್ಮ ಮೇಲೆ 3ನೇ ಮದುವೆ ಆದ್ಮೇಲೆ ಬಂದಂತ ನೆಗೆಟಿವ್ ಕಮೆಂಟ್ಗಳಿಗೆ ಉತ್ತರ ಕೊಡುವಂತ ಕೆಲಸವನ್ನ ಆಮಿರ್ ಖಾನ್ ತಮ್ಮ ರೀಸೆಂಟ್ ಇಂಟರ್ವ್ಯೂನಲ್ಲಿ ಮಾಡಿದ್ದಾರೆ. ಇನ್ನು ಆಮಿರ್ ಖಾನ್ ಕುರಿತಂತೆ, ಅವರ ಲವ್ ಜಿಹಾದ್ ಬ್ರ್ಯಾಂಡ್ ಅಂಬಾಸಿಡರ್ ಕುರಿತಂತೆ ಅವ್ರು ಕೊಟ್ಟಿರುವಂತಹ ಸ್ಪಷ್ಟನೆ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.